ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಮನು ಕೃಷ್ಣನಿಗೆ ತನ್ನ ಸಾಮರ್ಥ್ಯವನ್ನು ತಿಳಿಸಿ ತಾನು ಶಾಂತಿಯನ್ನು ಬಯಸುವುದು ಕೌರವರಲ್ಲಿ ಕನಿಕರದಿಂದಲ್ಲದೆ ಬೇರೆಯಲ್ಲವೆಂದುದು ಎಂಬ 75ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಯಾವಾಗಲೂ ಕೋಪ ಸ್ವಭಾವವುಳ್ಳ ಭೀಮನಿಗೆ ಶ್ರೀಕೃಷ್ಣನು ಹೇಳಿದ ಮಾತುಗಳು ತೀವ್ರ ವೇಗವುಳ್ಳ ಕುದುರೆಯನ್ನು ಚಾಟಿಯಿಂದ ಹೊಡೆದಂತಾಯಿತು. ಕೃಷ್ಣನು ಹೀಯಾಳಿಸಿದುದನ್ನು ಕೇಳಿ ಸಹಿಸಲಾರದೆ ಭೀಮನು, ಅಚ್ಯುತ, ನಾನೊಂದನ್ನು ಉದ್ದೇಶಿಸಿ ಹೇಳಿದರೆ ನೀನು ಅದನ್ನು ಬೇರೆ ವಿಧವಾಗಿ ತಿಳಿದೆ. ನಾವಿಬ್ಬರು ಈಗ ಮಾತ್ರವಲ್ಲ, ಎಷ್ಟೋ ದೀರ್ಘಕಾಲದಿಂದ ಒಂದಾಗಿ ಕಲೆತು ಕೂಡಾಡುತ್ತಿದ್ದವರು. ನನ್ನ ಯುದ್ಧೋತ್ಸಾಹವೆಷ್ಟೆಂಬುದು, ನನ್ನ ಪರಾಕ್ರಮವು ಎಲ್ಲಿಯೂ ವಿಫಲವಾಗದೆಂಬುದು ನಿನಗೂ ಚೆನ್ನಾಗಿ ತಿಳಿದ ಸಂಗತಿಗಳೇ. ಎಷ್ಟು ದಿನಗಳು ಕೂಡಾಡಿದರೇನು, ನಿನಗೆ ನನ್ನ ಸಂಗತಿಯು ಇನ್ನೂ ತಿಳಿಯದಿರಬಹುದು. ಕೊಳದಲ್ಲಿ ಯಾವಾಗಲೂ ಈಜುತ್ತಿದ್ದವನಿಗಾದರೂ ಅದರ ಆಳವೆಷ್ಟೆಂದು ಹೇಗೆ ತಾನೇ ತಿಳಿಯುವುದು? ಅದರಿಂದಲೇ ನೀನು ನನ್ನೊಡನೆ ಆಡಬಾರದ ಮಾತುಗಳನ್ನಾಡಿ ಧಿಕ್ಕರಿಸುತ್ತಿರುವೆ. ಓ ಮಾಧವ, ಭೀಮಸೇನನಾದ ನನ್ನನ್ನು ತಿಳಿದವನು ಯಾವನು ನಿನ್ನಂತೆ ಹೀಗೆ ಅಸಂಬದ್ಧವಾದ ಮಾತುಗಳನ್ನು ನನ್ನ ಮುಂದೆ ಆಡಲಾರನು. ಆದುದರಿಂದ ಕೃಷ್ಣ, ಈಗಲೂ ನಾನು ಒಂದು ಮಾತನ್ನು ನಿನಗೆ ಹೇಳಬೇಕಾಗಿದೆ. ನನ್ನ ಪೌರುಷಕ್ಕೂ ಬಲಕ್ಕೂ ಬೇರೆ ಯಾರ ಬಲ ಪೌರುಷಗಳು ಸಾಟಿಯಲ್ಲವೆಂದು ತಿಳಿ. ತನ್ನನ್ನು ತಾನೇ ಹೊಗಳಿಕೊಳ್ಳುವುದು ಕೇವಲ ಹೀನ ಕಾರ್ಯವಾದರೂ ನಿನ್ನ ಮಿತಿಮೀರಿದ ನಿಂದಾ ವಾಕ್ಯಗಳಿಂದ ನೊಂದ ನಾನು ಇಲ್ಲಿ ನನ್ನ ಬಲವನ್ನು ಕುರಿತು ಸ್ವಲ್ಪ ಮಾತ್ರವಾದರೂ ಹೇಳದೆ ತೀರದು. ಕೃಷ್ಣ, ಇದು ಈ ಭೂಮ್ಯಾಕಾಶಗಳನ್ನು ನೋಡು. ಇವೆರಡು ಅಪಾರವಾದುದು, ಅಚಲವಾದುದು, ಸಮಸ್ತ ಪ್ರಾಣಿಗಳಿಗೂ ಉತ್ಪತ್ತಿ ಸ್ಥಾನಗಳಾಗಿ ಎಲ್ಲಕ್ಕೂ ಆಶ್ರಯವಾಗಿಯೂ ಇರತಕ್ಕವು. ಇವೆರಡು ಕೋಪಗೊಂಡು ಎರಡು ಮಹಾಪರ್ವತಗಳಂತೆ ಏಕಕಾಲದಲ್ಲಿ ನನ್ನನ್ನು ನಡುವೆ ಸಿಕ್ಕಿಸಿಕೊಂಡು ಕೊಲ್ಲುವುದಕ್ಕೆ ಯತ್ನಿಸಿದರು. ಸಮಸ್ತ ಚರಾಚರಗಳೊಡಗೂಡಿದ ಇವೆರಡನ್ನು ನಾನು ನನ್ನ ಎರಡು ತೋಳುಗಳಿಂದಲೇ ತಡೆದು ಅತ್ತಿತ್ತ ನೂಕಿ ನಿಗ್ರಹಿಸಬಲ್ಲೆನು. ಕೃಷ್ಣ, ದೊಡ್ಡ ಬಾಗಿಲ ಗುಳಿಗಳಂತಿರುವ ನನ್ನ ತೋಳುಗಳ ಅಂತರಾಳವನ್ನು ನೋಡು. ಇವುಗಳ ನಡುವೆ ಸಿಕ್ಕಿಬಿದ್ದ ಮೇಲೆ ಇಲ್ಲಿಂದ ತಪ್ಪಿಸಿಕೊಂಡು ಹೋದವನನ್ನು ಒಬ್ಬನನ್ನಾದರೂ ಇದುವರೆಗೆ ನಾನು ಕಾಣಲಿಲ್ಲ. ಪರ್ವತ ಶ್ರೇಷ್ಠನಾದ ಹಿಮವಂತನಾಗಲಿ, ಸಮುದ್ರವಾಗಲಿ, ಬಲವೈರಿಯಾದ ಸಾಕ್ಷಾತ್ ದೇವೇಂದ್ರನೇ ಆದರೂ ನನ್ನ ಕೈಗೆ ಸಿಕ್ಕಿಬಿದ್ದವನನ್ನು ನನ್ನ ಬಲದಿಂದ ರಕ್ಷಿಸಲಾರರು. ಅಷ್ಟೇಕೆ, 3 ಮಂದಿಯು ಒಟ್ಟಾಗಿ ಸೇರಿ ಬಂದರೂ ನನ್ನ ಮುಂದೆ ನಿಲ್ಲಲಾರರು. ಓ ವಾಸುದೇವ, ಯುದ್ಧದಲ್ಲಿ ಪಾಂಡವರನ್ನು ಎದುರಿಸುವುದಕ್ಕಾಗಿ ಬರುವ ಎಲ್ಲ ಕ್ಷತ್ರಿಯರನ್ನು ನಾನೊಬ್ಬನೇ ನನ್ನ ಕಾಲುಗಳಿಂದ ಮೆಟ್ಟಿ ನಿಲ್ಲುವೆನೆಂದು ತಿಳಿ. ಕೃಷ್ಣ, ನೀನಾದರೂ ನನ್ನ ಪರಾಕ್ರಮವನ್ನು ಕಾಣದವನೇ. ಎಷ್ಟೋ ಮಂದಿ ರಾಜರನ್ನು ನಾನು ಜಯಿಸಿ ವಶ ಮಾಡಿಕೊಂಡುದನ್ನು ನೀನು ಚೆನ್ನಾಗಿ ಬಲ್ಲೆ. ಉದಿಸಿ ಬರುವ ಸೂರ್ಯನ ಪ್ರಭೆಯನ್ನೇ ಕಾಣಲಾರದವನಂತೆ ಒಂದು ವೇಳೆ ನೀನು ನನ್ನ ಪರಾಕ್ರಮವನ್ನು ತಿಳಿಯದವನಾಗಿದ್ದರೆ ಮುಂದಿನ ಯುದ್ಧದಲ್ಲಿ ನೀನು ನನ್ನ ಪರಾಕ್ರಮವನ್ನು ಚೆನ್ನಾಗಿ ತಿಳಿಯುವೆ. ಅಚ್ಯುತ, ಸೂಜಿಯಿಂದ ವ್ರಣವನ್ನು ಚುಚ್ಚಿದಂತೆ ನೀನು ಕ್ರೂರ ವಾಕ್ಯಗಳಿಂದ ನನ್ನನ್ನು ನೋಯಿಸಿದುದಕ್ಕಾಗಿ ನನಗೆ ತೋರಿದ ಒಂದೆರಡು ಮಾತುಗಳನ್ನು ಮಾತ್ರ ನಾನು ಹೇಳಿದೆನು. ನನ್ನ ಬಲ ಪರಾಕ್ರಮಗಳು ಇದಕ್ಕಿಂತಲೂ ಎಷ್ಟು ಅಧಿಕವಾದುದೆಂದು ತಿಳಿ. ಮುಂದೆ ಭಯಂಕರವಾದ ಯುದ್ಧವು ಸಂಭವಿಸಿದಾಗ ಅಲ್ಲಿ ನಾನು ಆನೆಗಳನ್ನು, ರಥಿಕರನ್ನು, ಅಶ್ವ ಸೈನಿಕರನ್ನು, ಪದಾತಿಗಳನ್ನು, ಇನ್ನೂ ಅನೇಕ ಕ್ಷತ್ರಿಯ ವೀರರನ್ನು ನನ್ನ ಕೋಪಕ್ಕೆ ಆಹುತಿ ಮಾಡಿ ಧ್ವಂಸ ಮಾಡುವುದನ್ನು ನೀನೇ ಕಣ್ಣಾರೆ ನೋಡುವೆ. ಮುಂದಿನ ಯುದ್ಧ ಕಾಲದಲ್ಲಿ ನಾನು ಅಲ್ಲಲ್ಲಿ ಮುಖ್ಯರಾದ ವೀರರನ್ನೆಲ್ಲ ಹುಡುಕಿ ಎಳೆದು ತರುವುದನ್ನು ನಿನ್ನೊಡನೆ ಸಮಸ್ತ ಲೋಕವು ನೋಡುವುದು. ಕೃಷ್ಣ, ಈ ನನ್ನ ದೇಹಾವಯವಗಳೇನು ಇನ್ನೂ ಬಡವಾಗಿಲ್ಲ. ನನ್ನ ಮನಸ್ಸು ಅಂಜತಕ್ಕುದಲ್ಲ. ಈ ಪ್ರಪಂಚವೆಲ್ಲ ಮತ್ತೆ ನನ್ನ ಮೇಲೆ ಕೋಪಗೊಂಡು ಬಂದರೂ ನನಗೆ ಲವ ಮಾತ್ರವೂ ಭಯವಿಲ್ಲ. ನಾನು ಶಾಂತಿಯನ್ನು ಕೋರಿದುದು ಶತ್ರುಗಳಲ್ಲಿ ಕನಿಕರದಿಂದಲೇ. ಕೌರವರು ನಮ್ಮಲ್ಲಿ ಮಾಡಿದ ಮಹಾ ಅಪರಾಧಗಳನ್ನು ನಾನು ಸಹಿಸಿಕೊಂಡಿದ್ದುದು ಕೂಡ ಭರತ ಕುಲಕ್ಕೆ ನಾಶ ಉಂಟಾಗುವಂತಹ ಗತಿ ಬರಬಾರದು ಎಂಬುದಕ್ಕಾಗಿಯೇ ಎಂದನು. ಇದು 75ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.